ಭಾಗದಾಗ ಅಬ್ರಾಮಯ್ಯ ಕಾತ್ರಿಕೆ ಅಂತ ದೊಡ್ಡ ಅಬ್ರಾಹ್ಮಣನ ಅಣ್ಣನ ಮಗಳು ನಮ್ಮ ತಾಯಿ ಅಂತ ಕುಟುಂಬ ಇದ್ರು ಕೂಡ ನಾವು ಇಂದು ದೇವ್ರನ್ನ ಆರಾಧನೆ ಮಾಡಿಬಿಟ್ವಿ. ಎಲ್ಲಿ ಗಿಡ ಕಾಣ್ತದ ಅಲ್ಲೆಲ್ಲ ಕೈ ಮುಗಿದ್ಬಿಟ್ಟೆ ನಾನು. ದೊಡ್ಡ ಪಾಪ ನನಗೆ ಬಹಳ ಮನಸ್ಸು ಈಗ ನೆನೆಸ್ಕೊಂಡ್ರೆ ಬಹಳ ನಾನು ಎಷ್ಟು ಕೆಟ್ಟದಾಗಿ ನಡ್ಕೊಂಡಿನ ದೇವ್ರ ವಿರುದ್ಧವಾಗಿ ಅಂತ ನನಗೆ ಅನ್ಸ. ಆಪರೇಷನ್ ಮಾಡಿದ್ವಿ, ಮನೆಗೆ ಬಂದ್ವಿ, ಪುನಃ ನನ್ನ ಮಕ್ಕಳಾಗಲ್ಲ ಅಂತ ಹೇಳಿದ್ರು. ಅಮ್ಮವರಿಗೆ ದರ್ಶನ ಆಯ್ತು. ನನಗೆ ದೀಕ್ಷಾ ಸ್ಥಾನ ಕೊಡಬೇಕು ಅಂತ ಅಯ್ಯರು ಹೇಳಿದ್ರು. ದೀಕ್ಷಾ ಸ್ಥಾನ ತಗೊಂಡೆ. ಅಮ್ಮವ್ರಿಗೆ ಹೇಳಿದ್ರಂತ ದೇವರು ಕನಸಿನಾಗ, ಏಸಪ್ಪಗೆ ದೀಕ್ಷಾ ಸ್ಥಾನ ಕೊಟ್ಟ ತಕ್ಷಣ ಮಕ್ಕಳ ತಗೊಂಡು ಅಯ್ಯರು ಹೇಳಿದ್ರು, ಅಯ್ಯ ದೀಕ್ಷಾ ಸ್ಥಾನ ತಗೊಂಬಿಡಪ್ಪ ಏಸಪ್ಪ. ಅಯ್ಯ ನನಗೆ ಮಕ್ಕಳು ಬಟ್ಟೆಗಳೆಲ್ಲ ಯಾವ ನಾನು ಹಂಗ ಬಂದ್ಬಿಟ್ಟಿನಿ ಚರ್ಚಿಗೆ ಸಂಡೇ. ನಾನು ಲುಂಗಕ್ಕೆಂದು ಹಳೆಂಗಕ್ಕೆ ಬಂದೆ. ನಾನು ಬೇಕಿಲ್ಲ, ಹೊಸ ಮನಸ್ಸು ಬೇಕು, ಬಟ್ಟೆ ಬೇಕಿಲ್ಲ ನನಗೆ ತಗ. ಅವತ್ತೇ ನಾನು ದೀಕ್ಷೆ ತಗೊಂಡೆ. ನನ್ನ ಹೆಂಡತಿ ಆಲ್ರೆಡಿ ಆಪರೇಷನ್ ಮಾಡಿಸಿ ಅದು ಗರ್ಭಚೀಲನ ಒಂದ್ ಕಡೆ ಪಾಳಚಿ ಆಪರೇಷನ್ ಮಾಡಿ ತೆಗೆದಾಕ್ಬಿಟ್ಟಿದ್ರು. ಪುನಃ ನಾವು ದೇವ್ರ ಹತ್ರ ಕೇಳಿದ್ವಿ, ಏಸಪ್ಪ ಮಕ್ಕಳು ಬೇಕಂದಿನಿ. ನಾನು 2010 ಅದೇನಂತ ಕೋರಿಕೆ ಇತ್ತಲ್ಲಯ್ಯ ಅಂತ. ಆಯ್ತು ಈ ವರ್ಷ ನೀವು ಮಕ್ಕಳು ಕೊಡ್ತಾನಂತ ದೇವ್ರ ಅಯ್ಯರ ಪ್ರಾರ್ಥನೆ ಮಾಡಿದ್ರು. 2015 14 ಮತ್ತೆ ನನ್ನ ಹೆಂಡತಿ ಗರ್ಭ ಧರಿಸಿದ್ಲು. ನನಗೆ ಮತ್ತೆ ಅನುಮಾನ ಬಂತು, ಮತ್ತೆ ಏನು ಗಡ್ಡೆ ಆಗಿಬಿಡುತ್ತೆ ಗೊತ್ತಿಲ್ಲ. ಅವಾಗ ಮಾಡಿಸಿ ಆಪರೇಷನ್ ಗಡ್ಡ ಆಯ್ತು, ಮತ್ತೆ ಸಿನ್ನೂರಾಗ ಆಪರೇಷನ್ ಮಾಡಿ ಗಡ್ಡ ಆಯ್ತು ಅಂತ. ಅಯ್ಯ ಹೇಳಿದ್ವಿ, ಅಯ್ಯ ಗರ್ಭ ಅಂತ ಮುಟ್ಟಾಗಿಲ್ಲ ಅಂತ. ಸರಿ ಕರ್ಕೊಂಬಂದಿನಿ ಹೇಳಿ ಟೆಸ್ಟ್ ಮಾಡಿದ್ರು. ಆಯ್ತು 5 ತಿಂಗಳು ಯಾರಿಗೆ ಹೇಳ್ಬೇಡ್ರಿ ನೀವು, ಸುಮ್ಮನೆ ಅಷ್ಟೇ ಮಾಡ್ರಿ. ನನಗೆ ಬುಗುಲು ಏನಾಗೈತೆ, ಮತ್ತೆ ಎಲ್ಲಿ ಗಡ್ಡೆ ಆಗೈತೆ, ಇಲ್ಲಿಗೆ 3 ಆಪ್ಷನ್ ಆಗ್ಯಾವ, ಮತ್ತೆ ಯಾಕಂತೇಳಿ 5 ತಿಂಗಳು ಆಯ್ತು. ಹೊಟ್ಟೆ ಒಂದು ರೀತಿ ಗರ್ಭ ಹೆಣ್ಮಕ್ಳು ಬಂದಂಗೆ ಬಂತು. ಎಲ್ಲ ನಮ್ಗೆ ಖುಷಿ ಆದಂಗೆ ಆಯ್ತು. ಒಂದು ಕಡೆ ಮತ್ತೆ ದುಃಖ, ಯಾಕಂದ್ರೆ ಗಡ್ಡೆ ಏನಾಗೈತೆ ಗೊತ್ತಿಲ್ಲ, ಮತ್ತೆ ದಬ್ಬ ಆಗೈತೇನಂತ. 5 ತಿಂಗಳು 6 ತಿಂಗಳು 7 ತಿಂಗಳು ಟೆಸ್ಟ್ ಮಾಡಿಸ್ತೀವಿ, ಪರವಾಗಿಲ್ಲ, ನಾರ್ಮಲ್ ಐತೆ, ಕೂಸು ಬೇಸ್ ಚಲೈತೆ. ಲಾಸ್ಟ್ಗೆ 5 ತಿಂಗಳದಾಗ ನಾವು ಡಾಕ್ಟರ್ ಹತ್ರ ಅಯ್ಯರ್ನ ಕೇಳಿದ್ವಿ, ಅಯ್ಯ ಹೋಗೋಣ ಇವತ್ತು ಹೋಗ್ರಿ ನೀವು ಅಂತ. ಹೋಗಿ ಡಾಕ್ಟರ್ ಅಭಿನೇತ್ರಿ ಪಟೇಲ್ ಅಂತೇಳಿ ಸಿಂಧರಾಗ ದೊಡ್ಡ ಮಹಿಳೆ ಡಾಕ್ಟರ್ ಅವ್ರ ಹತ್ರ ಟೆಸ್ಟ್ ಮಾಡಿದ್ವಿ. ಟೆಸ್ಟ್ ಮಾಡಿದ ತಕ್ಷಣ ನನಗೆ ಬಗ್ಲು ದೇವ್ರ ಅಯ್ಯರ ಹತ್ರ ಹೋಗೋದನ್ನ ಪ್ರೇಯರ್ ಮಾಡ್ಸ್ಕೊಂಡು ಹೋಗಿವಿ. ಅಲ್ಲಿ ನಾನು ಹೇಳ್ತೀವಿ ಸ್ಕ್ಯಾನಿಂಗ್ ಕಳಿಸೋವಾಗ ಪ್ರೇಯರ್ ಮಾಡಿಸಿವಿ. ದೇವ್ರ ಏಸಪ್ಪ ನಮ್ಮನ್ನು ನೋಡಪ್ಪ, ನೀನು ನಮ್ಮ ಕಣ್ಣೀರು ಒರೆಸ್ಬೇಕು, ನೀನು ಒಬ್ಬತ್ತೆ, ನಮ್ಗೆ ಯಾರಿಲ್ಲ, ನಿನ್ನ ಬಿಟ್ಟು ನಮ್ಗೆ ಯಾರಿಲ್ಲ. ನಾನು ದುಃಖದಿಂದ ಕಷ್ಟದಿಂದ ಎಲ್ಲ ಹೇಳ್ತೀನಿ. ನಾನು ಮಕ್ಕಳು ಕೊಟ್ಟರು ಕೂಡ ನಿನ್ನ ನಂಬತ್ತೀನಿ, ಮಕ್ಕಳು ಕೊಳ್ಳಿದ್ರು ಕೂಡ ನಿನ್ನ ನಂಬತ್ತೀನಿ, ನಿನ್ನ ಬಿಟ್ಟು ಮತ್ತೆ ಬೇರೆ ಕಡೆ ಹೋಗಲ್ಲ ಅಂತೇಳಿ ನಾನು ಶಪಥ ಮಾಡಿದೆ. ದೇವರು ರಿಪೋರ್ಟ್ನಲ್ಲಿ ಒಳ್ಳೆ ಮಗು ಐತೆ, ನಾರ್ಮಲ್ ಡೇರ್ ಆಗ್ತದೆ, ಏನು ತೊಂದರೆ ಇಲ್ಲ, ಒಳ್ಳೆ ಕೂಸು. ಹಂಗಾಗಿ ನನಗೆ 2015 ಒಳ್ಳೆ ಮುದ್ದು ಮಗ ಹುಟ್ಟಿದೆ. ಮಗ ನನ್ನ ಮಗ ಹಿರಿಯ ಮಗ.